ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ನಾಳೆ ಜರುಗುವ ಹಿಂದೂ ಮಹಾಗಣಪತಿ 6ನೇ ವರ್ಷದ ವಿಸರ್ಜನೆ ಕಾರ್ಯಕ್ರಮವನ್ನು ಬಹಳ ಅದ್ಭುರಿಯಾಗಿ ಜರುಗಲಿದೆ. ಇದರ ಅಂಗವಾಗಿ ಹರಿಹರ ನಗರಗೊಂಡಿದೆ, ನೋಡೋಣ ಬನ್ನಿ ವೀಕ್ಷಕರೇ. ನಾವು ಇಲ್ಲಿ ಮಹಾತ್ಮ ಗಾಂಧಿ ಸರ್ಕಲ್ ಅಲ್ಲಿ ಇದ್ದೀವಿ. ಹರಿಹರದಲ್ಲಿ ಮೇನ್ ಸರ್ಕಲ್ ಅಂತ ಹೇಳ್ತಾರೆ ಇದಕ್ಕೆ. ವಿದ್ಯುತ್ತಿನ ಅಲಂಕಾರ ಮತ್ತು ಕೇಸರಿ ಅಲಂಕಾರ ತಾವು ವೀಕ್ಷಿಸಬಹುದು. ಪೂರ್ವ ನೋಡಬಹುದು, ಪಶ್ಚಿಮ ನೋಡಬಹುದು, ಮತ್ತೆ ನೀವು ದಕ್ಷಿಣನೂ ಸಹ ನೋಡಬಹುದು. ಪ್ರತಿಷ್ಠಾಪನೆ ಸ್ಥಳಕ್ಕೆ ಹೋಗಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಮುಖಂಡರು, ಅಧಿಕಾರಿಗಳ ಜೊತೆ ಮಾತಾಡೋಣ ಬನ್ನಿ. ಹಿಂದೂ ಜಾಗರಣ ವೇದಿಕೆ ಹಾಗೂ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಭಾನುವಾರದಂದು ನಡೆಯಲಿರುವ ಬೃಹತ್ ಶೋಭಾಯಾತ್ರೆಗೆ ಈಗಾಗಲೇ ಸಕಲ ಸಿದ್ಧತೆ ಗೊಂಡಿದ್ದು ಹರಿಹರ ನಗರವು ಸಂಪೂರ್ಣ ಕೇಸರಿಮಯಗೊಂಡಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಈ ವಿಜಯೋತ್ಸವ ಶೋಭಾಯಾತ್ರೆಯಲ್ಲಿ ಹಿಂದೂ ಬಾಂಧವರು ಭಾಗವಹಿಸಲಿದ್ದು ಸಮಸ್ತ ಜನರು ಇದರಲ್ಲಿ ಭಾಗವಹಿಸಿ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಎಂದು ತಮ್ಮಲ್ಲಿ ಎಲ್ಲರನ್ನು ಕೇಳ್ತಾರೆ. ನಾಳೆ ನಡೆಯಲಿರುವ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಂಯುಕ್ತ ಜಂಟಿ ಹಿಂದೂ ಸಮಾಜೋತ್ಸವದ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ವಿಸರ್ಜನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಮೂಲಕ ಎಲ್ಲ ಹಿಂದೂ ಬಾಂಧವರಲ್ಲಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಹಿಂದೂ ಮಹಾಗಣಪತಿ ಹರಿಹರ ತಾಲೂಕು ಬೃಹತ್ ಶೋಭಾಯಾತ್ರೆಯಲ್ಲಿ 6ನೇ ವರ್ಷದ ತುಂಬಾ ವಿಜೃಂಭಣೆಯಿಂದ ನೆರವೇರಿಸುತ್ತಿದ್ದೇವೆ. ಎಲ್ಲ ಭಕ್ತಾದಿಗಳು, ಪರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಹಿಂದೂ ಮಹಾಸಭಾ ಗಣಪತಿ ಬೃಹತ್ ಶೋಭಾಯಾತ್ರೆ ನಾಳೆ ನಡೆಯಲಿದ್ದು ಸಂಜೆವರೆಗೂ ಶೋಭಾಯಾತ್ರೆಯಲ್ಲಿ ನಮ್ಮ ಹರಿಹರ ತಾಲೂಕಿನಾದ್ಯಂತ ಜನಗಳೆಲ್ಲ ಆಗಮಿಸಬೇಕಂತ ಹೇಳತ್ತು ಮತ್ತು ನಮ್ಮ ಹರಿಹರದ ಜನತೆ ಎಲ್ಲದಕ್ಕೂ ಸಹಕಾರ ಕೊಡ್ಬೇಕು ಅಂತಂದು ಹಿಂದೂ ಮಹಾಸಭಾ ಗಣಪತಿಯ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ.
ನಾಳೆ ಯಾವುದೇ ತರದ ಭೇದ ಭಾವ ಇಲ್ಲದೆ ಎಲ್ಲಾ ಭಕ್ತಾದಿಗಳು ಬಂದು ಸೇರಿ ಆ ವಿಸರ್ಜನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿ ಆಗ್ಬೇಕು ಅಂತ ಹೇಳಂದು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.